ಭೂಮಿಯ ಮಾಧ್ಯಮದ ರಾಜಕೀಯ ಬದಲಾವಣೆಗಳು ತಮಗೆಲ್ಲ ಗೊತ್ತಿದೆ. ನಾಯಕತ್ವ ಬದಲಾವಣೆಯ ಕಾರಣಕ್ಕಾಗಿ ನಾವು ಈ ಕಾರ್ಯಕ್ರಮವನ್ನು ಮುಂದೂಡಿ ಇದೇ ಬರುವ ಜುಲೈ ತಿಂಗಳ 3ನೇ ತಾರೀಕು ಈ ದಲಿತ ಜನಾಗ್ರಹ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಉದ್ದೇಶ ಏನು ಬಡವರಿಗೆ, ವಿಶೇಷವಾಗಿ ದಲಿತ ಸಮುದಾಯಕ್ಕೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಕಾನೂನಾತ್ಮಕವಾಗಿ ಭೂ ಸುಧಾರಣಾ ಕಾಯ್ದೆ ಪ್ರಕಾರ ದಕ್ಕಬೇಕಾಗಿತ್ತು. ಆ ಭೂಮಿ ಇದುವರೆಗೂ ದಕ್ಕಿಲ್ಲ. ಸುಮಾರು 12 ಲಕ್ಷ ಎಕರೆ ಭೂಮಿಯಲ್ಲಿ ಬಡವರು ಕುಳಿತಿದ್ದಾರೆ. ಆ ಭೂಮಿ ಮಂಜೂರಾಗ್ತಾ ಇಲ್ಲ. ವಸತಿ ಸಮಸ್ಯೆಗಳಂತೂ ತೀರಾ ಶೋಚನೀಯ ಸ್ಥಿತಿಯಲ್ಲಿದ್ದಾವೆ. ಇವತ್ತಿಗೂ ಹಂದಿ ಗೂಡುಗಳ ಥರ ಮನೆಗಳಲ್ಲಿ ಇವತ್ತು ಜನ ಬದುಕ್ತಾ ಇದ್ದಾರೆ. ಸರ್ಕಾರ ದಿನನಿತ್ಯ ಹೇಳ್ತಾ ಇದೆ ನಾವು ಲಕ್ಷಾಂತರ ಮನೆಗಳನ್ನು ಕೊಟ್ಟಿದ್ದೀವಿ ಅಂತ. ಕೊಟ್ಟಿದ್ದಕ್ಕೆ ಎಲ್ಲೂ ಕೂಡ ಒಂದು ಸಣ್ಣ ಉದಾಹರಣೆಗಳು ಕೂಡ ಇಲ್ಲ. ಇನ್ನು SCP-TSP ನಿಮಗೆಲ್ಲ ಗೊತ್ತಿರ್ಬೋದು. ಪರಿಶಿಷ್ಟರ ಆರ್ಥಿಕ ಸಬಲೀಕರಣಕ್ಕಾಗಿ ತಂದಂಥ ಕಾಯ್ದೆ 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ಕಾಯ್ದೆಯನ್ನು ತಂದರು. ಅದು 2014ಕ್ಕೆ ಜಾರಿಯಾಯಿತು. ಈಗ 2014ರಿಂದ ಈಗ 26 ಸುಮಾರು 10 ವರ್ಷಗಳ ಈ ಅವಧಿಯಲ್ಲಿ 4 ಲಕ್ಷ ಕೋಟಿ ಹಣವನ್ನು ನಾವು ಈ ಸಮುದಾಯಗಳಿಗೆ ನಾವು ವಿನಿಯೋಗ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಎಷ್ಟು ಕುಟುಂಬಗಳು ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾವೆ ಅಂತ ಹೇಳಿ ಕೇಳಿದ್ರೆ ಅವ್ರ ಹತ್ರ ಯಾವ ದತ್ತಾಂಶಗಳು ಇಲ್ಲ ಸರ್ಕಾರದ ಬಳಿ. ಇದೆಲ್ಲ ಮಧ್ಯವರ್ತಿಗಳು, ರಾಜಕಾರಣಿಗಳು ಮತ್ತು ಈ ಭ್ರಷ್ಟ ಅಧಿಕಾರಿಗಳ ಪಾಲು ಆಗಿರುವಂಥದ್ದು ಕಂಡು ಬರ್ತಾ ಇದೆ. ಆದರೆ ಹೊರಗಡೆ ಜಗತ್ತಿಗೆ ಏನು ಗೊತ್ತಾಗ್ತಾ ಇದೆ, SCಗಳಿಗೆ ಇಷ್ಟೆಲ್ಲ ಕೊಡ್ತಾ ಇದ್ದೀವಿ, ಎಲ್ಲ ರೀತಿಯಲ್ಲೂ ಅನುಕೂಲ ಕೊಟ್ಟರೂ ಕೂಡ ಇವರಿಗೆ ಇನ್ನೂ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಅಸಹನೆ ಸಮಾಜದ ಒಳಗಡೆ ಬರ್ತಾ ಇದೆ. ಆದರೆ ಒಳಗಡೆ ಏನು ನಡೀತಾ ಇದೆ ಅನ್ನೋದು ಸಮಾಜಕ್ಕೆ ಗೊತ್ತಾಗ್ತಾ ಇಲ್ಲ. ಸರ್ಕಾರ ಜಾಹೀರಾತುಗಳ ಮೂಲಕ ದೊಡ್ಡ ದೊಡ್ಡ ರೀತಿಯಲ್ಲಿ ಹೇಳ್ತಾನೆ ಇದೆ ನಾವು ಈ ವರ್ಷ 45,000 ಕೋಟಿ ಕೊಟ್ಟಿದ್ದೀವಿ ಅಂತೇಳಿ. ಆದರೆ ಬಿಡಿಗಾಸು ಕೂಡ ಇವತ್ತಿಗೂ ಈಗ ಕಂತು ಬಿಡುಗಡೆ ಮಾಡಿಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ನಿಗಮಗಳೇನಿದ್ದಾವೆ, ಅದು ಆದಿಜಾಂಬವ ಆಗ್ಬೋದು, ಬೋವಿ ನಿಗಮ ಆಗ್ಬೋದು, ಲಂಬಾಣಿ ಅಭಿವೃದ್ಧಿ ನಿಗಮ ಆಗ್ಬೋದು, ಅಥವಾ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗ್ಬೋದು, ಈ ನಿಗಮಗಳಲ್ಲಿ ಸುಮಾರು 5 ಲಕ್ಷ ಅರ್ಜಿಗಳು ಇವತ್ತಿಗೂ ಕೊಳಿತಾ ಬಿದ್ದಿದ್ದಾವೆ. 1 ಇಂಚು ಭೂಮಿ ಕೊಟ್ಟಿಲ್ಲ ಭೂ ಒಡೆತನ ಯೋಜನೆಯಲ್ಲಿ. ಗಂಗಾ ಕಲ್ಯಾಣಕ್ಕೆ 3 ವರ್ಷದಿಂದ ಏನು ವಿದ್ಯುದೀಕರಣ ಮಾಡಿದ್ರು, ಈಗ ಹಾಕಿರೋ ಪಂಪ್ ಸೆಟ್ಗಳೆಲ್ಲ ಹೋಗಿದ್ದಾವೆ. ಇವತ್ತು ಕೇವಲ ಕಣ್ಣೊರೆಸುವ ತಂತ್ರಗಳನ್ನು ಮಾತ್ರ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಇನ್ನು ನೇರ ನೇಮಕಾತಿ ಆಗ್ತಾಯಿಲ್ಲ. ನಿಮಗೆಲ್ಲ ಗೊತ್ತಿದೆ, ಧಾರವಾಡದಲ್ಲಿ ಯುವಜನರು ಬೀದಿಗಿಳಿದ್ರು. ಈಗ ಸರ್ಕಾರ ಸುಮಾರು 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ ಸರ್ಕಾರದಲ್ಲಿ. ಈಗ ನಾವು 56,000 ತುಂಬಿಕೊಳ್ತೀವಿ, 72,000 ತುಂಬಿಕೊಳ್ತೀವಿ ಅಂತ ಹೇಳಿ ಈಗ ಸರ್ಕಾರ ಅದನ್ನು ತುಂಬುವ ಕೆಲಸವನ್ನು ಮಾಡ್ತಾಯಿದೆ. ಅದರಲ್ಲೂ ಒಳಗಡೆ ಯಾವ ರೀತಿಯಲ್ಲಿ ಇದೆ ಇನ್ನೂ ನಮಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ನೋಟಿಫಿಕೇಷನ್ಗಳು ಅದನ್ನು ಸೂಕ್ಷ್ಮವಾಗಿ ನಾವಿನ್ನೂ ಗಮನಿಸಬೇಕು. ನಾವು ಔಟ್ಸೋರ್ಸಿಂಗನ್ನು ಹೆಚ್ಚು ಮಾಡ್ತಾ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಭೂಮಿಯ ಸ್ವಾಧೀನಗಳು ನಡೀತಾನೆ ಇದ್ದಾವೆ. ನಿಮಗೆಲ್ಲ ಗೊತ್ತಿದೆ ಭೂ ಸ್ವಾಧೀನ ಹೆಂಗೆ ಆಗ್ತಾಯಿದೆ, ಏನಾಗ್ತಾಯಿದೆ ಅಂತೇಳಿ. ನಾವು ಚನ್ನರಾಯಪಟ್ಟಣದ ದೀರ್ಘಕಾಲದ ಹೋರಾಟ ಮಾಡುವ ಮೂಲಕ ಅಲ್ಲಿ 1777 ಎಕರೆ ಭೂಮಿಯನ್ನು ಮತ್ತು ನಾವು ಆ ಸ್ವಾಧೀನವನ್ನು ನಾವು ನಿಲ್ಲಿಸಿದ್ವಿ. ಹೀಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಸಿಕ್ಕಬೇಕಾದಂಥ ಭೂಮಿ ಸಿಗ್ತಾ ಇಲ್ಲ. ಮನೆಗಳು ಸರಿಯಾಗಿ ನಮ್ಮವರಿಗೆ ವಾಸ ಮಾಡೋಕ್ಕೆ ಮನೆಗಳಿಲ್ಲ. ಮತ್ತು ಹಾಸ್ಟೆಲ್ಗಳ ಪರಿಸ್ಥಿತಿ ದಿನಕ್ಕೂ ನೀವು ನೋಡಬೇಕು. ಹಾಸ್ಟೆಲ್ಗಳು ವಿದ್ಯಾರ್ಥಿ ವೇತನ ಹೆಚ್ಚಳ ಮಾಡಿಲ್ಲ. SCP-TSP ಅಂತೂ ಅದು ಸರಿಯಾಗಿ ವಿನಿಯೋಗ ಆಗ್ತಾ ಇಲ್ಲ. ಹೀಗಾಗಿ ಸುಮಾರು ಹೆಚ್ಚು ಕಮ್ಮಿ ಒಂದು 20 ಬೇಡಿಕೆಗಳನ್ನು ನಾವು ಇಟ್ಟು ಇದೇ ಅಂದರೆ ಬರುವ 3ನೇ ತಾರೀಕು ನಾವು ಬೃಹತ್ ಈ ಜನಾಗ್ರಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈ ಜಿಲ್ಲೆಯವರು ಅನ್ನೋದು ನಮಗೆಲ್ಲ ಗೊತ್ತಿರುವಂಥದ್ದು.
ಈಗಾಗಲೇ ಇಲ್ಲಿಂದ ಸುಮಾರು 3-4 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ಸನ್ಮಾನ್ಯ ಕುಮಾರಸ್ವಾಮಿ ಅವರು, ದೇವೇಗೌಡರು, ಈಗ ಡಿ ಕೆ ಶಿವಕುಮಾರ್ ಅವರು, ಇವರೆಲ್ಲರೂ ಕೂಡ ಇಲ್ಲಿ ಈ ಜಿಲ್ಲೆಯನ್ನು ಪ್ರತಿನಿಧಿಸಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದರೆ ಈ ಜಿಲ್ಲೆಯ ದಲಿತರ ಪರಿಸ್ಥಿತಿ ಏನಿದೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲಿ ಏನು ಆಗ್ತಾ ಇದೆ, ದಲಿತರ ಸಮಸ್ಯೆಗಳನ್ನು ಕುರಿತ ಹಾಗೆ ನಾವು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಸುಮಾರು 20 ಬೇಡಿಕೆಗಳನ್ನು ನಾವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಖುದ್ದಾಗಿ ಅವರೇ ಬಂದು ಮನವಿಯನ್ನು ಸ್ವೀಕಾರ ಮಾಡಬೇಕು. ಹಾಗೆ ಒಂದು ವಿಶೇಷ ಅಧಿವೇಶನವನ್ನು ನಾವು ಮಾಡ್ತೀವಿ ಅಂತೇಳಿ ಇಂದಿನ ಸರ್ಕಾರದ ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾಗ ಅವರು ಹೇಳಿದರು, ಪರಿಶಿಷ್ಟ ಜಾತಿ ವರ್ಗಗಳ ವಿಚಾರದಲ್ಲಿ ನಾವೇ ಒಂದು ಪ್ರತ್ಯೇಕವಾದಂಥ ಅಧಿವೇಶನವನ್ನು ನಾವು ಕರಿತೀವಿ ಅಂತ ಹೇಳಿದರು. ಆ ಅವಕಾಶ ಈಗ ನಮ್ಮ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಬಂದಿದೆ. ಅವರು ಕೂಡಲೇ ಈ ಒಂದು ಅಧಿವೇಶನವನ್ನು ಕರೆದು ಈ ಸುಮಾರು 101 ಜಾತಿಗಳು, SC STಗಳು ಅಂದರೆ ಕೇವಲ 2-3 ಜಾತಿಗಳಲ್ಲ, ಸುಮಾರು 101 ಜಾತಿಗಳಿದ್ದಾವೆ ಈ ರಾಜ್ಯದಲ್ಲಿ. 1,40,00,000ಕ್ಕೂ ಮೇಲ್ಪಟ್ಟು ಜನಸಂಖ್ಯೆ ಇದೆ. ಇಲ್ಲಿ ದೊಡ್ಡ ಜನಸಂಖ್ಯೆ ಈ ರಾಜ್ಯದಲ್ಲಿ ಇದೆ. ಹಾಗೆಯೇ STಗಳು ಇದ್ದಾರೆ, 51 ಜಾತಿಗಳು STಗಳಿದ್ದಾರೆ. ಮತ್ತು ಹಿಂದುಳಿದ ಸಮುದಾಯಗಳು ಕೂಡ ಇಲ್ಲಿ ಇರುವಂಥದ್ದು ತಮಗೆಲ್ಲ ಗೊತ್ತಿದೆ. ಇವರೆಲ್ಲರ ಒಂದು ಧ್ವನಿಯಾಗಿ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀವಿ, ಮನವಿ ಮಾಡ್ತೀವಿ. ಕೂಡಲೇ ಈ ಸಮಸ್ಯೆಯನ್ನು ಅವರು ಶೀಘ್ರವಾಗಿ ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ವಿಶೇಷ ಸಂಪುಟ ಸಭೆ ಮತ್ತು ಅಧಿವೇಶನವನ್ನು ಕರಿಬೇಕು. ಇದು ಚರ್ಚೆ ಆಗಬೇಕು. ಏನು SCP TSP ಇದೆ ಕಾಯ್ದೆ ಉಲ್ಲಂಘನೆ, ಈಗಾಗಲೇ ನಿಮ್ಗೆ ಗೊತ್ತಿದೆ, ಸುಮಾರು ಸಾವಿರಾರು ಕೋಟಿ ರೂಪಾಯಿನ ಗ್ಯಾರಂಟಿಗಳಿಗೆ ಅದನ್ನು ಡೈವರ್ಟ್ ಮಾಡಿದ್ದಾರೆ. ಕಾಯ್ದೆ ಏನು ಹೇಳುತ್ತೆ, 7C ಪ್ರಕಾರ ತಗೋಬಾರ್ದು ಅಂತ ಕಾಯ್ದೆ ಹೇಳುತ್ತೆ. ಆದರೆ ಸರ್ಕಾರನೇ ಉಲ್ಲಂಘನೆ ಮಾಡ್ತಾ ಇದೆ. ಇದು ದೊಡ್ಡ ಅನ್ಯಾಯವನ್ನು ಸರ್ಕಾರ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ವಿಶೇಷ ಘಟಕ ಯೋಜನೆಗೆ ಒಂದು ಏಕಗವಾಕ್ಷಿ ಅಂದರೆ ಪೂಲ್ ಮಾಡಿ ಇವತ್ತು ಏನೋ ಸುಮಾರು 42 ಇಲಾಖೆಗಳಿಗೂ ಈ ಹಣ ಹಂಚು ಹೋಗ್ತಾ ಇದೆ. ಇದನ್ನು ಒಂದು ಕಡೆ ಇಟ್ಟು ಆ ಸಮುದಾಯದ ಒಂದು ಸಬಲೀಕರಣಕ್ಕೆ ಇದನ್ನು ಬಳಸಬೇಕು ಅನ್ನುವಂಥ ವಿಚಾರವನ್ನು ನಾವು ಇಲ್ಲಿ ಸರ್ಕಾರದ ಮುಂದೆ ಮಂಡಿಸಿ ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀವಿ. ಇದಕ್ಕೆ ನಾಡಿನಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಬೀದರ್ನಿಂದ ಹಿಡಿದು ಎಲ್ಲ ಜಿಲ್ಲೆಗಳಿಂದ ಇವತ್ತು ಜನರು ಈಗಾಗಲೇ ಚಟುವಟಿಕೆಗಳು ಕಾರ್ಯಕರ್ತರು ಜನರ ಬಳಿ ಹೋಗಿ ಜನರನ್ನು ಕರೆತರುವ ಕೆಲಸಗಳನ್ನು ಕಳೆದ 1 ತಿಂಗಳಿಂದ ಮಾಡ್ತಾ ಇದ್ದಾರೆ. ಈ ಒಂದು